ಗಣಪತಿ ಮತ್ತು ತುಂಡು ಚಂದ್ರನು. ಒಂದು ಬಾರಿ ರಾತ್ರಿ ಗಣಪತಿ ದೇವರು ತನ್ನ ಪ್ರಿಯ ಮೋದಕಗಳನ್ನು ತಿಂದ ಬಳಿಕ ಮೂಷಿಕ ವಾಹನದಲ್ಲಿ ಸಂಚರಿಸುತ್ತಿದ್ದರು. ತುಂಬಾ ತಿಂದ ಕಾರಣ ಅವರು ತುಟುಕುತ್ತಾ ಹೋಗುತ್ತಿದ್ದರು. ಅಷ್ಟರಲ್ಲಿ ಅವರು ಕಾಲು ಜಾರಿ ಬಿದ್ದು ಹೋಗಿದರು. ಆ ಸಂದರ್ಭದಲ್ಲೇ ಆಕಾಶದಲ್ಲಿದ್ದ ಚಂದ್ರನು ಈ ದೃಶ್ಯ ನೋಡಿ ನಗಿದನು. ಹಾ, ವಿಘ್ನಹರನು ತಾನೆ, ಆದರೆ ಸ್ವತಃ ವಿಘ್ನಕ್ಕೆ ಬಿದ್ದ ಎಂದು ವ್ಯಂಗ್ಯವಾಗಿ ನಗೆ ಹಾಸ್ಯವಾಡಿದನು. ಗಣೇಶನಿಗೆ ಅದು ನೋವು ತಂದಿತು. ಅವರು ಕೋಪದಿಂದ ಹೇಳಿದರು, ಹೀಗಾದರೆ ನೀನು ಗರ್ವದಿಂದ ನಗಬಾರದು. ಇನ್ನು ಮುಂದೆ ನೀನು ಪ್ರತಿಪದ ದಿನ ನಕ್ಕರೆ ನಿನ್ನನ್ನು ನೋಡಿದವರಿಗೆ ಅಪಶಕುನವಾಗುವುದು. ಚಂದ್ರನು ಕ್ಷಮೆ ಯಾಚಿಸಿದರೂ ಗಣೇಶನು ತಮ್ಮ ಶಾಪವನ್ನು ಪೂರ್ಣವಾಗಿ ಹಿಂಪಡೆಯಲಿಲ್ಲ. ಆದರೆ ಅವರು ಹೇಳಿದರು, ನನ್ನ ಜನ್ಮದಿನ ಗಣೇಶ ಚತುರ್ಥಿಯಂದು ನಿನ್ನನ್ನು ನೋಡುವುದಾದರೆ ಮಾತ್ರ ಅಪಶಕುನವಾಗುವುದು. ಆ ದಿನದಿಂದ ಜನರು ಗಣೇಶ ಚತುರ್ಥಿಯಂದು ಚಂದ್ರನನ್ನು ನೋಡುವುದನ್ನು ತಡೆಯುತ್ತಾರೆ. ಗಣೇಶನು ಕೋಪದಲ್ಲೂ ನೀತಿಪರ ಹಾಗೂ ದಯಾಳುವಾಗಿದ್ದರು.